ಸೊ ಮನೇಲಿ ನನಗೆ ಗೊತ್ತಿತ್ತು. ಇಬ್ಬರು ಲವ್ ಮಾಡ್ತಾ ಇದ್ರು. ಮನೇಲಿ ಬೇರೆ ಪ್ರೆಷರ್ ಇತ್ತು, ಲೈಕ್ ಸೊ ನಾನೇ ಮದುವೆ ಮಾಡ್ಕೊತೀನಿ ಅಂತೆಲ್ಲ ಹೇಳಿದಾಗ, ಸೊ ಒಬ್ಬಳೇ ಇರೋದು, ಒಬ್ಬಳೇ ರಾಜ್ಯದಲ್ಲಿ ಹೋಗೋದಲ್ವಾ, ಹೋದ ಮನೆಗೆ ಆ ಥರ ಬ್ಯಾಡ್ ಒಪಿನಿಯನ್ ಕೊಡಬಾರ್ದು ಅಂತ ನಾನೇ ಒಂದು ಸ್ವಲ್ಪ ಎಲ್ಲ ಕಟ್ ಡೌನ್ ಮಾಡಿದೆ, ಇದು ಬೇಡ ಇದು ಬೇಡ ಅಂತ. ಈಗ ನಿಮ್ಮ ಪ್ರಕಾರ ಆ ಮದುವೆಯಲ್ಲಿ ಯಾಕೆ ಏನು ಮಿಸ್ಟೇಕ್ ಆಯಿತು? ಅಥವಾ ಈಗ ಈ ಪ್ರೆಸೆಂಟ್ ಜನ್ರೇಷನಲ್ಲಿ ದೀಪಿಕಾ ಪಡ್ಕೊಂಡು ಮದುವೆ ಆದಾಗ ಶಿ ವಾಸ್ 35-36 ವರ್ಷ, ನಯನತಾರ ಮದುವೆ ಆದಾಗ 40 ವರ್ಷ, ಅನುಷ್ಕಾ ಇನ್ನು ದೊಡ್ಡ ದೊಡ್ಡ ಹೀರೋಯಿನ್ಸ್ ಎಲ್ಲ ಇನ್ನೂ ಮದುವೆನೇ ಆಗಿಲ್ಲ. ಅಂಡ್ ನೀವು 28 ವರ್ಷಕ್ಕೆ ಮದುವೆ ಆಗ್ಬಿಡ್ತೀರ. 28 ವರ್ಷಕ್ಕೆ, ಅದು ಸಿನಿಮಾ ಇಂಡಸ್ಟ್ರಿಲಿ ಒಳ್ಳೆ ಸಿನಿಮಾಗಳು ಮಾಡ್ತಿದ್ದಂಥ ಟೈಮಲ್ಲಿ ಯಾಕಷ್ಟು ಅರ್ಲಿ ಮ್ಯಾರೇಜ್? ಇಲ್ಲ, ನನಗೇನು ಅನ್ನಿಸ್ತು, ಪಾತ್ರಗಳು ಸರಿಯಾಗಿ ಸಿಗ್ತಿಲ್ಲ, ಮನೇಲಿ ಬೇರೆ ಪ್ರೆಷರ್ ಇತ್ತು, ಲೈಕ್ ನಮ್ಮ ತಾಯಿ ನೀನು ಮದುವೆ ಆಗಬೇಕು, ನೀನು ಮದುವೆ ಆಗದಿದ್ರೆ ನಿನ್ನ ತಂಗಿ ಆಗಲ್ಲ ಅಂತ. ಅವಳದು 7 ವರ್ಷದ ಲವ್ ಇತ್ತು ಅವಳ ಆಫೀಸಲ್ಲೇ. ಸೊ ನನಗೆ ಇಬ್ಬರು ಲವ್ ಮಾಡ್ತಾ ಇದ್ರು. ಅವಳಿಗೇನಂದರೆ ಅಕ್ಕನ ಮದುವೆ ಆಗದೆ ನಾನು ಹೇಗೆ ಮದುವೆ ಮಾಡ್ಕೊಳ್ಳಿ ಅಂತ ಅವಳು. ಎಲ್ಲ ಪ್ರೆಷರ್ ಇತ್ತು ನನಗೆ. ಸಿನಿಮಾನು ಅಷ್ಟು ಕರೆಕ್ಟಾಗಿ ನನ್ನ ಸ್ಕ್ರಿಪ್ಟ್ಗಳು ಸಿಗ್ತಿರ್ಲಿಲ್ಲ, ಒಳ್ಳೆ ಕಥೆನೂ ಇರಲಿಲ್ಲ ಅಂತ. ಸರಿ ಆಯಿತು, ಅಪ್ಪ ಅಮ್ಮನಿಗೆ ಯಾಕೆ ಇದು ಮಾಡೋದು ಅಂಥೇಳಿ ಮದುವೆ ಆದೆ. ಸೊ ನಂದಾಗಿ 1-2 ವರ್ಷಕ್ಕೆ ಅವಳು ಮದುವೆ ಆದ. ಇದು ಲವ್ ಅರೇಂಜ್? ದಿಸ್ ವಾಸ್ ಅರೇಂಜ್ ಮ್ಯಾರೇಜ್. ಈಗ ನೀವು ಆಲ್ರೆಡಿ ಅವಾಗಿದ್ದಂಥ ಪೊಸಿಷನ್ಗೆ ನೀವು ಪ್ರಾಬ್ಲಿ ದೊಡ್ಡ ಮನೆತನ, ಫಿಲ್ಮ್ ಸ್ಟಾರ್ಸು, ಪೊಲಿಟಿಷಿಯನ್ಸು, ಇನ್ನೂ ತುಂಬ ದುಡ್ಡಿರೋರು, ನಿಮ್ಗೆ ತುಂಬ ಒಳ್ಳೊಳ್ಳೆ ಆಫರ್ಸೇ ಬಂದಿರ್ಬೋದು ಅವಾಗ ಪ್ರಾಬ್ಲಿ. ಬಟ್ ಯಾಕೆ ಈ ಪರ್ಟಿಕ್ಯುಲರ್ ಒಂದು ಇವ್ರನ್ನ ಚೂಸ್ ಮಾಡೋಕ್ಕೆ ಏನು, ವಾಟ್ ಇಸ್ ದಟ್ ರೀಸನ್? ಇಲ್ಲ, ಅವ್ರ ಮನೆಗೆ ಬರ್ತಾ ಇದ್ರು. ಸೊ ನಾನೇ ಮದುವೆ ಮಾಡ್ಕೊತೀನಿ ಅಂತೆಲ್ಲ ಹೇಳಿದಾಗ, ಸೊ ನಮ್ಮ ತಾಯಿಗೆಲ್ಲ ನನ್ನ ತಂದೆಗೆಲ್ಲ ಡಿಸ್ಕಷನ್ ಮಾಡಿದೆ. ಇಲ್ಲ, ಅವರೇ ಹೇಳಿದಾಗ ಯಾಕೆ ಮದುವೆ ಕೊಡಬಾರ್ದು ನೀವು ಅಂತೆಲ್ಲ ಕೂತ್ಕೊಂಡು ಮಾತಾಡಿಸ್ದೆ. ಆಮೇಲೆ ಮನೆ ಹತ್ರ ಇತ್ತು, ಸೊ ಹೋಗಿ ಬಂದು ನಾನು ನೋಡ್ಕೋಬೋದು ಅಪ್ಪ ಅಮ್ಮನ ಅಂತ. ಇದರಲ್ಲಿ ನಾನು ಮದುವೆ ಆದೆ. ಮದುವೆಗೆ ಮುಂಚೆ ಒಂಥರ ಎಕ್ಸ್ಪೆಕ್ಟೇಷನ್ಸ್ ಇತ್ತಕ್ಕ, ಮದುವೆ ಆದ್ಮೇಲೆ ಲೈಫ್ ಹಿಂಗಿರುತ್ತೆ? ಎಲ್ಲ ಹೆಣ್ಮಕ್ಳಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಬಿಕಾಸ್ ಐ ಯೂಸ್ ಟು ಡೂ ಹಾರ್ಡ್ ವರ್ಕ್. ಎಲ್ಲ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಓಕೆ, ಈ ಮ್ಯಾರೇಜ್ ಆದಮೇಲೆ ನಾವು ಮಾಡ್ಕೊಳ್ಳೋಣ, ಪಬ್ಗೆ ಹೋಗ್ಬೋದು, ಇನ್ನೆಲ್ಲಿಗೆ ಹೋಗ್ಬೋದು, ಎಂಜಾಯ್ ಮಾಡ್ಬೋದು ಅಂತ ಎಲ್ಲ ಪೋಸ್ಟ್ಪೋನ್ ಮಾಡ್ತಿದ್ದೆ. ಬಿಕಾಸ್ ವರ್ಕ್ ಈಸ್ ಇಂಪಾರ್ಟೆಂಟ್ ಅನ್ನಿಸ್ತು ನನಗೆ ಆವಾಗ. ಇವಾಗ ಏನನ್ನಿಸ್ತು ಅಂದರೆ ಹೆಲ್ತ್ ಈಸ್ ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ ಈಗ. ನೀವು ಹೆಲ್ತ್ ಚೆನ್ನಾಗಿದ್ರೇ, ಫ್ಯಾಮ್ಲಿ ಚೆನ್ನಾಗಿದ್ರೇ ವರ್ಕ್ ಆಟೋಮೆಟಿಕ್ಕಾಗಿ ಎಲಬ್ರೇಟ್ ಆಗುತ್ತೆ ಅಂತ. ಅವಾಗ ಏನಂದರೆ ವರ್ಕ್ ಫಸ್ಟ್ ಇಟ್ಕೋತಾ ಇದ್ದೆ ನಾನು. ಹಾರ್ಡ್ ವರ್ಕ್ ಮಾಡಿದ್ರೆ ನನಗೊಂದು ಲೈಫ್ ಲಾಂಗು ನಾನು ಒಂದು ಕೂತ್ಕೊಂಡು ಈ ಥರ ಸಿನಿಮಾ ಮಾಡಿದೆ ಅಂತ ಖುಷಿಯಾಗಿ ನೋಡ್ಬೋದು ಅನ್ನೋದು ಆ ಥರ ಇಟ್ಕೊಂಡು. ಎಕ್ಸ್ಪೆಕ್ಟೇಷನ್ ಎಲ್ಲ ಹುಡುಗಿಯರು ಇರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ನನ್ನ ಗಂಡ ಹಿಂಗಿರಬೇಕು, ನನ್ನ ಗಂಡ ಇರಬೇಕು, ಆ ಎಕ್ಸ್ಪೆಕ್ಟೇಷನ್ನೇ ಹರ್ಟ್ ಆಗೋದು. ಈಗ ನಿಮಗೆ ಅಪ್ಪ ಅಮ್ಮ ಮನೆ ಅಂತೆಲ್ಲ ಅಟ್ಯಾಚ್ ಆಗಿ ಅಪ್ಪ ಅಮ್ಮನ ಬಿಟ್ಟು ಬೇರೆ ಮನೆಗೆ ಹೋಗೋದು ಅದು ಎಷ್ಟು ಡಿಫಿಕಲ್ಟ್ ಆಗಿತ್ತು? ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ. ನನ್ನ ತಂದೆ ನನ್ನ ತಾಯಿನ ತುಂಬ ಫ್ರೀ ನನ್ನನ್ನು ಬಿಡ್ತಾಯಿದ್ರು. ಇವಳೆಲ್ಲೇ ಹೋದರೂ ಇರ್ತಾಳೆ ಕರೆಕ್ಟಾಗಿ, ಅವಳು ಗೊತ್ತಿದೆ ಅಂತ. ಸೊ ಆ ಫ್ರೀನೆಸ್ಸು ಅವಾಗಿತ್ತು. ಮದುವೆ ಆದಮೇಲೆ ನಾನೇ ಅದನ್ನ ಹಿಡ್ಕೊಂಬಿಟ್ನಾ ಅಂತ ಎಲ್ಲೋ ಅನ್ನಿಸ್ತಾ ಇತ್ತು ನನಗೆ. ನಾನು ಹಿಡ್ಕೊಂಬಿಟ್ನ ಹೀಗೆ, ಇಲ್ಲ ನಾನು ಮೆಂಟಲಿ ಆ ಥರ ಆದ್ನಾ ಅಂತ. ಆ ಫ್ರೀ ನನಗೆಲ್ಲೋ ಕಟ್ಟಾಕ್ದಂಗೆ ಆಗ್ತಿತ್ತು ನನಗೆ, ಫ್ರೀಡಮ್. ಯಾಕೆಂದರೆ ನಮ್ಮ ತಂದೆ ತಾಯಿಗೆ ಗೊತ್ತಿದೆ ನಾನು ಹೆಂಗೆ ಅಂತ. ಹೋದ ಮನೆಗೆ ಆ ಥರ ಬ್ಯಾಡ್ ಒಪಿನಿಯನ್ ಕೊಡಬಾರ್ದು ಅಂತ ನಾನೇ ಒಂದು ಸ್ವಲ್ಪ ಎಲ್ಲ ಕಟ್ ಡೌನ್ ಮಾಡಿದೆ, ಇದು ಬೇಡ ಇದು ಬೇಡ ಅಂತ. ಈಗ ನಿಮ್ಮ ಪ್ರಕಾರ ಆ ಮದುವೆಯಲ್ಲಿ ಯಾಕೆ ಏನು ಮಿಸ್ಟೇಕ್ ಆಯಿತು? ಅಥವಾ ವೈ ಯು ವಾಂಟೆಡ್ ಟು ಸೆಪರೇಟ್? ಮೈ ಡಿಸಿಷನ್ ವಾಸ್ ನಾಟ್ ಕರೆಕ್ಟ್ ಅನ್ನಿಸ್ತು. ಹರಿಬರಿ ಡಿಸಿಷನ್ ತಗೊಂಡ ಅನ್ನಿಸ್ತು. ದಿಸ್ ಈಸ್ ಮದುವೆ ಅನ್ನೋದು ಒಂದು ಕಮಿಟ್ಮೆಂಟ್, ರೆಸ್ಪಾನ್ಸಿಬಿಲಿಟಿ. ಹಾಗಂತ ಎಲ್ಲ ನಾನೇ ಮಿಸ್ಟೇಕ್ ಮಾಡ್ಕೊಳ್ಳೋದು ಅಂತಲ್ಲ, ಗಿವ್ ಆ್ಯಂಡ್ ಟೇಕ್ ಇಬ್ಬರಲ್ಲೂ ಇರುತ್ತೆ. ಬಟ್ ಮೋಸ್ಟ್ ಪ್ರಾಬಬಲಿ ಅಂಡರ್ಸ್ಟ್ಯಾಂಡಿಂಗ್ ವಾಸ್ ನಾಟ್ ಕರೆಕ್ಟ್ ಅನ್ನಿಸ್ತು. ಎಕ್ಸ್ಪೆಕ್ಟೇಷನ್ ಎಲ್ಲ ಹೆಣ್ಮಕ್ಳಿಗೂ ಇದ್ದೇ ಇರುತ್ತೆ, ನಾನು ಹಿಂಗಿರಬೇಕು ಹಂಗಿರಬೇಕು ಅಂತ. ನನಗೇನು ಅದು ಎಲ್ಲೋ ಕಡ್ದಂಗೆ ಆಗೋಯ್ತು ನನಗೆ. ಬಿಕಾಸ್ ನಾನು ಫ್ರೀಡಮ್ ಹೋಯ್ತು, ಏನೋ ಹೋಯ್ತು ಅಂದ್ಕೊಂಡು ತುಂಬ ಹೆದರ್ಕೊತಿದ್ದೆ ಅಂತ ಅನಿಸುತ್ತೆ.
ಆ ಭಯದಿಂದನೇ ನಾನು ಸ್ವಲ್ಪ ಎಲ್ಲ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವಾಗೆಲ್ಲ ಹಳೆ ಮತ್ತು ಫ್ರೆಂಡ್ಸು ಮತ್ತು ನೌ ಐ ಆಮ್ ಸೀಯಿಂಗ್ ಮೈ ಲೈಫ್. ಇವಾಗ ಒಂಥರ ಬರ್ಡ್ ಹೇಗೆ ಹೋಗುತ್ತೋ ಆ ಥರ ಫ್ರೀ ಆಗಿದ್ದೀನಿ ನನ್ನ ಬ್ರೈನಲ್ಲಿ. ಎಷ್ಟೋ ಸಂದರ್ಭದಲ್ಲಿ ಪ್ರೇಮಕ ಹೆಣ್ಮಕ್ಳು ಅತ್ತೆ ಮೇಲೆ ಅಡ್ಜಸ್ಟ್ ಆಗ್ತಿಲ್ಲ, ಏನಾದರೂ ಒಂದು ಡಿಸಿಷನ್ ತೊಗೊಬೇಕು ಅಂದರೆ ಭಯ ಪಡ್ತಾರೆ. ಒಂದು, ತವ್ರ ಮನೆಯವ್ರಿಗೆ ನಾವು ಎಲ್ಲಿ ಬರ್ಡನ್ ಆಗ್ತೀವೋ ಅಂತ. ಒಂದು, ಮನೇಲಿ ಮದುವೆ ಆಗದಿರೋ ತಂಗಿನೋ ಅಕ್ಕನೋ ಇದ್ದರೆ ಅವ್ರ ಫ್ಯೂಚರ್ ಏನಾಗತ್ತೋ ಅಂತ. ನಿಮ್ಮ ವಿಚಾರದಲ್ಲಿ ಎರಡಿತ್ತು. ಒಂದು, ತವ್ರ ಮನೆ ಬಗ್ಗೆ ಯೋಚನೆ ಮಾಡೋದು. ಒಂದು, ಎರಡನೇದು, ನಾನೊಂದು ಹೀರೋಯಿನ್. ಈಗ ನಿಮ್ಮ ಕೆರಿಯರಲ್ಲಿ ನೀವೇನು ಅಚೀವ್ ಮಾಡಿದ್ರಲ್ಲ, ಆ ಹೆಸರಿಗೆಲ್ಲಾದರೂ ಏನಾದರೂ ಆ ಇಮೇಜ್ ಎಲ್ಲಾದರೂ ತೊಂದರೆ ಆಗತ್ತೆ ಅಂತ ನೀವು ಯೋಚನೆ ಮಾಡಿದ್ದುಂಟಾ? ಇಲ್ಲ, ಬಿಕಾಸ್ ನಾನೊಂದು ಇದ್ರ ಥರ ಇದ್ದೆ. ಮೇಕಪ್ ಹಾಕಿದಾಗ ಹೀರೋಯಿನ್, ಮೇಕಪ್ ತೆಗೆದ್ರೆ ನಾನೊಬ್ಳು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಅಷ್ಟೇ. ಐ ಆಮ್ ವರ್ಕಿಂಗ್ ಹಿಯರ್. ಇದು ನನ್ನ ಪರ್ಸ್ನಲ್ ಲೈಫ್. ನನ್ನ ಪರ್ಸ್ನಲ್ ಲೈಫ್ನ ನಾನು ತುಂಬ ಪ್ರೊಟೆಕ್ಟ್ ಮಾಡ್ತೀನಿ. ಪೊಸೆಸಿವ್ನೆಸ್ಸು ಇರುತ್ತೆ ನನಗೆ. ಬಟ್ ಈಗ ಎಷ್ಟೋ ಜನ ಈ ಪಾಡ್ಕಾಸ್ಟ್ ನೋಡ್ತಿರೋ ಹೆಣ್ಮಕ್ಳು ಪ್ರೇಮಕ ಅಡ್ಜಸ್ಟ್ ಆಗೋಕ್ಕಾಗಲ್ಲ ಗಂಡನ ಜೊತೆನೋ ಗಂಡನ ಮನೆಯಲ್ಲೋ, ಅಥವಾ ಹೊರಗೆ ಬರಬೇಕು ಅಂದರೆ ಡಿವೋರ್ಸ್ ಅಂತ ತೊಗೊಂಡ್ರೆ ಸಮಾಜ ಏನನ್ನತ್ತೋ ಅಂತ ಒಂದು ಭಯ, ಡಿವೋರ್ಸ್ ವಿಚಾರದಲ್ಲಿ ಅಂತ ಹೆಣ್ಮಕ್ಳಿಗೆ ಏನು ಹೇಳ್ತೀರ ನೀವು? ವಾಟ್ ಎವರ್ ಇಫ್ ಯು ಟೇಕ್ ಎ ಡಿಸಿಷನ್, ಟೈಮ್ ತಗೊಳ್ಳಿ. ಏನೇ ಒಂದು ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಏನೇ ಡಿಸಿಷನ್ ತೊಗೊಂಡ್ರು ಒಂದು ಟೈಮ್ ತಗೊಳ್ಳಿ. ಆ ಟೈಮ್ ನಿಮಗೆ ಓಕೆ ಅದು ಬರುತ್ತೆ, ಒಂದಲ್ಲ ಒಂದಿನ ಆನ್ಸರ್ ಬಂದೇ ಬರುತ್ತೆ. ಮದುವೆ ಅನ್ನೋದು ಒಂದು ರೆಸ್ಪಾನ್ಸಿಬಿಲಿಟಿ. ಹರಿಬರಿ ಇವತ್ತು ನಾನು ಲವ್ ಮಾಡಿದೆ ನಾಳೆ ಮದುವೆ ಮಾಡ್ಕೋಬೇಕು ಅಂತ ಅಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಸ್ವಲ್ಪ ದಿನ ಅವ್ರ ಜೊತೆ ಬೆರ್ತು ನೋಡಿ, ಅದು ಇಷ್ಟ ಆಯಿತು ಅಂದರೆ ಮದುವೆ ಆಗಿ. ಏಕ್ದಮ್ ಹರಿಬರಿ ಎಲ್ಲ ಆಗೋಯ್ತು ಮದುವೆ ಆಗಿಬಿಡೋಣ, ನನ್ನ ಪ್ರಕಾರ ಐ ವಿಲ್ ಟೇಕ್ ಇಟ್ ಟೈಮ್. ಈಗ ನಿಮ್ಮ ವಿಚಾರದಲ್ಲಿ ಸಡನ್ ಆಗಿ ಅದು ಡಿವೋರ್ಸ್ ಅಂತ ತಗೊಬೇಕಂದ್ರೆ ವಾಸ್ ಇಟ್ ವೆರಿ ಡಿಫಿಕಲ್ಟ್, ಅಥವಾ ಸಡನ್ ಆಗಿ ಆ ಕೋರ್ಟು ಕಚೇರಿ? ನನಗೆ ಅನ್ನಿಸ್ತು ಅವಾಗಿನ ದಿವಸ ಅದು ತುಂಬ ಕಷ್ಟನೂ ಆಯಿತು. ಏಕೆಂದರೆ ನನ್ನ ತಂದೆ ತಾಯಿಗೆ ಹೇಳಬೇಕು ಅಂದ್ರೂ ಸ್ವಲ್ಪ ತುಂಬ ಕಷ್ಟ ಆಯಿತು ನನಗೆ. ಆಮೇಲೆ ನನ್ನ ಪೇರೆಂಟ್ಸೇ ಆಗಲಿ, ನನ್ನ ತಂಗಿ ಆಗಲಿ, ನನ್ನ ತಮ್ಮ ಆಗಲಿ, ಅವರೊಂದು ಸ್ವಲ್ಪ ನನಗೆ ಕೋಪ್ರೇಟ್ ಮಾಡೋದು. ಬಿಕಾಸ್ ನಮ್ಮ ಅಕ್ಕ ಹೀಗಿರಲಿಲ್ಲ. ವಾಟ್ ಎವರ್ ಶಿ ಟೇಕ್ ಎ ಡಿಸಿಷನ್ ಅದರಲ್ಲಿ ಕರೆಕ್ಟ್ ಇರುತ್ತೆ ಅಂತ ಗೊತ್ತಿತ್ತು ಅವರಿಗೆ. ಅವಾಗ ಅವ್ರ ಹತ್ರ ಮಾತಾಡಿ ದೆನ್ ನಾನು ಸ್ಟೆಪ್ ಮುಂದೆ ಹೋದೆ. ಇದೇ ಟೈಮಲ್ಲಿ, ಡಿವೋರ್ಸ್ ಆದಂಥ ಟೈಮಲ್ಲಿ ಟಿ ವಿಗಳಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಒಂದಿಬ್ಬರು ಮೂರು ಜ್ಯೋತಿಷಿಗಳನ್ನ ಕೂರಿಸ್ಕೊಂಡು ಒಪಿನಿಯನ್ ಮೇಕರ್ನ ಕರೆಸಿ ಒಂದು ಪ್ಯಾನಲಲ್ಲಿ ಡಿಸ್ಕಷನ್ ನಡೆಯುತ್ತೆ. ಇವ್ರ ಜಾತಕ ಸರಿ ಇಲ್ಲ, ಅವ್ರ ಗಂಡನ ಜಾತಕದಲ್ಲಿ ಕುಜ ಇದೆ, ರಾಹು ಇದೆ, ಈ ಥರದ್ದು. ಅಂದರೆ ಯಾವುದೇ ಒಂದು ಸೆಲೆಬ್ರಿಟಿ ಡಿವೋರ್ಸ್ ಆದರೂ ಕೂಡ ಅವರ ಪರ್ಸ್ನಲ್ ಲೈಫ್ನ ತೊಗೊಂಬಂದು ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಪ್ಲೇ ಮಾಡ್ತಾರೆ. ಪೇಪರ್ಗಳಲ್ಲಿ ನ್ಯೂಸಲ್ಲೆಲ್ಲ ಬರುತ್ತೆ. ಈ ಥರದ್ದೆಲ್ಲ ನೀವು ಕಣ್ಮುಂದೆ ವಿಟ್ನೆಸ್ ಮಾಡಿದಾಗ ಏನನ್ಸುತ್ತೆ? ಇಸ್ ಇಟ್ ಓಕೆ ಅಥವಾ ಡಿಸ್ಟರ್ಬ್ ಆಗಿದ್ದು ಉಂಟಾ? ಕೆಲವು ಟೈಮಲ್ಲಿ ಆಗಿದ್ದು ಉಂಟು ಡಿಸ್ಟರ್ಬೆನ್ಸ್. ಬಿಕಾಸ್ ಅವಾಗ ನಾನು ಮಾತಾಡೋ ಇದರಲ್ಲಿ ಇರಲಿಲ್ಲ, ನಾನು ಆ ಮೂಡಲ್ಲಿ ಇರಲಿಲ್ಲ. ನಾನು ಅವ್ರಿಗೆ ಇಷ್ಟ ಇಚ್ಛೆ ಬಂದಾಗ ಮಾತಾಡ್ತಾಯಿದ್ರು. ಬಟ್ ನನಗೆ ಕೇರೇ ಮಾಡ್ತಿರಲಿಲ್ಲ. ನನಗೇನು ಅನ್ನಿಸ್ತು ಅದನ್ನು ನಾನು ಮಾಡಿದೆ. ಬಟ್ ಮದುವೆ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್, ಬೇಕೇ ಬೇಕಿತ್ತು. ಬಟ್ ನನಗೂ ಅವ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದಮೇಲೆ ಐ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ಇಟ್ ವಾಸ್ ಮೈ ಮಿಸ್ಟೇಕ್ ಅನ್ನಿಸ್ತು. ನಾನು ತೊಗೊಂಡಿದ್ದ ಡಿಸಿಷನ್ ಸರಿ ಇರಲಿಲ್ವೇನೋ, ಇಟ್ ವಾಸ್ ಮೈ ಮಿಸ್ಟೇಕ್. ನಾನು ಆ ಕಲ್ಪನೆ ಮಾಡ್ತಿದ್ದೇನೋ ಅದು ನನಗೆಲ್ಲೋ ಸಿಕ್ಕಿಲ್ಲ ಅಂದಾಗ ಅದು ನನಗೆಲ್ಲೋ ಬೇಜಾರಾಗ್ತಾಯಿತ್ತು. ಸೊ ಇಟ್ ವಾಸ್ ಮೈ ಡಿಸಿಷನ್ ಅನ್ನಿಸ್ತು. ಐ ಹ್ಯಾವ್ ಟು ಟೇಕ್ ಎ ಕಾಲ್. ನಾನು ತೊಗೋಬೇಕಾಗಿತ್ತದು. ಕೆಲವಿಗೆ ಏನು ಅಂತಲೇ ಗೊತ್ತಿರಲ್ಲ. ಅದನ್ನು ತಗೊಂಡು ಆಡಿಸೋದು ಮಾಡೋದು ಒಂಥರ ಅದೆಲ್ಲೋ ನನಗೂ ಬೇಜಾರಾಗ್ತಾಯಿತ್ತು. ಬಟ್ ನನಗದು ಸ್ಟ್ರಾಂಗ್, ಇನ್ನೂ ಒಂಥರ ಚಾಲೆಂಜಿಂಗ್ ಅಂತ. ಐ ಯೂಸ್ ಟು ನನಗೆ ಈಗ ಅನಿಸುತ್ತೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ. ಯಾಕೆಂದರೆ ಆ ಸ್ಟ್ರಾಂಗ್ನೆಸ್ ಬಂದಿದ್ದೆ ಅಲ್ಲಿಂದ ನನಗೆ. ಜೀವನ ಕಲಿಸಿದ್ದು ಜೀವನ ಕಲಿಸಿ ಇಂಥ ಜನರು ಇರ್ತಾರೆ ಅಂತ ನನಗೆ ಆ ಸ್ಟ್ರಾಂಗ್ನೆಸ್ ಕಲಿತೆ. ನಾನು ಇನ್ನೂ ಸ್ಟ್ರಾಂಗ್ ಆದೆ, ಹೊರತು ಕುಗ್ಗಿಲ್ಲ ನಾನು. ಹಿಂಗೂ ಬದುಕಬೇಕು, ನಾನು ಹಿಂಗೂ ನಾನು ಜನಕ್ಕೆ ತೋರಿಸ್ಬೇಕು ಅಂತ ನಾನು ಈ ಮೂಲಕ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಾನು ಆ ಚಾಲೆಂಜ್ ತೊಗೊಂಡೆ ನಾನು ಅಂತ. ಇವಾಗ ನೋಡಿದ್ರೆ ಈ ಮದುವೆಗಳಿಗಿಂತ ಎಸ್ಪೆಷಲಿ ಡಿವೋರ್ಸ್ಗಳು ತುಂಬಾನೇ ಟ್ರೆಂಡ್ ಆಗೋಗಿದೆ. ಫಾರ್ ವಾಟ್ ಎವರ್ ರೀಸನ್
ಸೆಪ್ರೇಟ್ ಆಗ್ತಾರೆ, ಅದು ಒಳ್ಳೇದೋ ತಪ್ಪೋ ಅದು ಸೆಕೆಂಡ್ರಿ. ಈ ಮದುವೆಗಳ ಬಗ್ಗೆ ಎಲ್ಲೋ ನಂಬಿಕೆನೇ ಹೋಗ್ತಿದೆ ಅಂತ ಅನ್ನಿಸ್ತಿಲ್ವಾಗ? ಇವಾಗಿನ ಮದುವೆಗಳು ನೋಡಿದ್ರೆ ವಾಟ್ ಯೂಸ್ ಅಂದರೆ ಅದು ಅವ್ರವ್ರ ವೈಯಕ್ತಿಕ ವಿಚಾರ. ಕೆಲವರು ಲವ್ ಮ್ಯಾರೇಜ್ ಆಗಿ ಮದುವೆ ಆಗ್ತಾರೆ, ಕೆಲವರು ಅರೇಂಜ್ ಮ್ಯಾರೇಜ್ ಆಗಿ ಮದುವೆ ಆಗ್ತಾರೆ. ಗಂಡ ಹೆಂಡ್ತಿರಲ್ಲಿ ಒಬ್ಬರಾದರೂ ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕು ನನ್ನ ಪ್ರಕಾರ. ಇಬ್ಬರೂ ಅದೇ ಥರ ನೀನು ನನ್ನ ಥರ ಬಾಳು, ನಾನು ನಿನ್ನ ಥರ ಬಾಳು, ಆ ಥರ ಇಲ್ಲ. ಅವ್ರವ್ರಿಗೆ ಅವ್ರು ಬಿಟ್ಬಿಡ್ಬೇಕು. ಇವಾಗ ನಾನು ಹಿಂಗೆ ಬಿಟ್ಬಿಡ್ಬೇಕು, ನೀನು ಹಂಗೆ ಬಿಡು. ನೀನು ನನ್ನ ಥರನೇ ಬಾಳಬೇಕು ಅಂತ ಇರಬಾರ್ದು. ಲವ್ ಅಂದರೆ ಏನು? ಗಿವ್ ಆ್ಯಂಡ್ ಟೇಕ್. ಯು ಶುಡ್ ಗಿವ್ ಲವ್. ನೀನು ಹಂಗೆ ಕೊಡ್ತೀಯ, ನೀನು ಹಿಂಗೆ ಹೋಯ್ತು ಅಂದರೆ ನೀನು ಹಂಗೆ ಹೋಗ್ತೀಯ. ನನ್ನ ಪ್ರಕಾರ ಯಾರಾದರೂ ಗಂಡ ಹೆಂಡ್ತಿರಲ್ಲಿ ಒಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಆವಾಗಲೇ ಅದು ಜಗಳ ಇರಲೇಬೇಕು. ಜಗಳ ಇಲ್ದಿದ್ರೆ ಅದು ಇದಾಗಲ್ಲ, ಬಟ್ ಇರಬೇಕು. ಬಟ್ ಅದರಲ್ಲಿ ಅರ್ಥ ಇರಬೇಕು ಜಗಳದಲ್ಲಿ, ನನ್ನ ಪ್ರಕಾರ. ಈಗ ಮದುವೆ ಆಗದೆ ಒಂಟಿಯಾಗಿ ಹೆಣ್ಮಕ್ಳು, ಹುಡುಗನೇ ಆಗಲಿ ಹುಡುಗಿನೇ ಆಗಲಿ ಇರ್ಬೋದಾ? ಖಂಡಿತ ಇರ್ಬೋದು. ಯಾಕೆ ಇರಬಾರ್ದು? ಯಾಕೆ ಇರೋಕ್ಕಾಗಲ್ಲ? ಇರ್ಬೋದು. ಒಬ್ಳೇ ತಾನೇ ಹೋಗೋದು ಆಮೇಲೆ ಲಾಸ್ಟಲ್ಲಿ. ಒಬ್ಳೇ ಇರೋದು, ಒಬ್ಳೇ ರಾಸ್ಟಲ್ಲಿ ಹೋಗೋದಲ್ವಾ? ಇನ್ನೊಬ್ಬರ ಮೇಲೆ ಡಿಪೆಂಡ್ ಯಾಕಾಗಬೇಕು? ಇನ್ನೊಬ್ಬರ ಮೇಲೆ ಯಾಕೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಕು? ಇವಾಗ ಅವ್ರು ಇದ್ರೂ ಓಕೆ, ನನ್ನ ಗಂಡ ಅಂತಿದ್ರೆ ವಿಲ್ ಡಿಸ್ಕಸ್, ಈ ಥರ ಅಂತಲೂ ಮಾಡ್ಬೋದು. ಅದು ನೀವು ಹೇಗೆ ತಗೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ಹಾಗಿದ್ರೆ ಪ್ರೇಮ ಎರಡನೇ ಮದುವೆಗೆ ರೆಡಿನಾ? ಆಬ್ವಿಯಸ್ಲಿ, ಇಫ್ ಐ ಗೆಟ್ ಎ ಗುಡ್ ಗೈ, ಡೆಫಿನೆಟ್ಲಿ ಐ ಗೆಟ್ ಮ್ಯಾರಿ. ಈ ಪರ್ಸನ್ ಕರೆಕ್ಟು ಅಂದಾಗ ನಾನು ಖಂಡಿತ ಮದುವೆ ಮಾಡ್ಕೊತೀನಿ. ಲೈಫಿಂದ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅಕ್ಕ? ಫಾರ್ ಮೀ ದೇರ್ ಇಸ್ ನೋ ಎಕ್ಸ್ಪೆಕ್ಟೇಷನ್ಸ್. ಎಕ್ಸ್ಪೆಕ್ಟೇಷನ್ ಹರ್ಟ್ ಆಗುತ್ತೆ. ತುಂಬ ಎಕ್ಸ್ಪೆಕ್ಟ್ ಮಾಡಿದವ್ರಿಗೆ ತುಂಬ ಹರ್ಟ್ ಆಗಿದ್ದು ನಾನು ನೋಡಿದ್ದೀನಿ. ಅದ್ರಲ್ಲಿ ನನ್ನದೇ ಎಕ್ಸಾಂಪಲ್, ಬೇರೆಯವ್ರಿಗೆ ಯಾಕೆ ತಗೊಳ್ಳಿ, ನನ್ನದೇ ಎಕ್ಸಾಂಪಲ್. ಆಮೇಲೆ ತುಂಬ ಡಿಪೆಂಡೆನ್ಸಿ ಆಗೂ ಇರಬಾರ್ದು ನಾವು. ಅವರಿದ್ದರು ತುಂಬ ಅಟ್ಯಾಚ್ಮೆಂಟ್ ಆಗೂ ಇರಬಾರ್ದು. ಡಿಟ್ಯಾಚ್ಮೆಂಟ್ ಅದು ಕಷ್ಟ ಆಗುತ್ತೆ. ದಟ್ಸ್ ಅ ಬಿಗ್ ವರ್ಡ್. ಡಿಟ್ಯಾಚ್ ಅಂತ ಯಾಕೆ ಹೇಳೋದು ಅಂದರೆ, ನಾಳೆ ಇವರಿದ್ರು ಅನ್ನೋದು ಬೇಡ. ಅಟ್ಯಾಚ್ಮೆಂಟಲ್ಲಿ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಇದೆ.